ಯಾವ ಊರು ತೆಗೆಯೋರು? ನಮ್ಮದು ಬೆಂಗಳೂರು ಹತ್ರ ಸ್ವಾಮಿ. ದುಡಿತೀರಾ? ಕಷ್ಟಪಡ್ತಿದ್ದೀರಾ? ಕೆಲಸಕ್ಕೆ ಹೋಗಕ್ಕೆ ಆಗ್ತಾರಲ್ಲ ಸ್ವಾಮಿ. ನಾನು ಅಷ್ಟೊಂದು ಇದಾಗೋಗ್ಬಿಟ್ಟಿತ್ತು ನನಗೆ. ಇವಾಗ ಎಷ್ಟೋ ಆರಾಮಾಗಿದ್ದೀನಿ ಸ್ವಾಮಿ. ತೀರ್ಥ ತಗೊಂಡೋದ್ರಮ್ಮ ಅಲ್ಲಿಂದ ಮತ್ತೆ ನೀವು ಬರೋಕ್ಕಾಗಲ್ಲ ಅಂದರೆ ದಯವಿಟ್ಟು ಯಾರು ಹುಷಾರ ಒಂದು ನನಗೆ ತೀರ್ಥ ಕುಡಿದು ಇಲ್ಲಿ ತೀರ್ಥ ಮುಕ್ತ ಮಗಳೇ ಹುಷಾರಾಗುತ್ತಂತೆ. ದೇವ್ರು ನಿಮ್ಗೆ ಯಾರೇ ಕಷ್ಟ ಕೊಡ್ದಂಗೆ ಇಲ್ಲಿ ದುಡಿಯೋ ಶಕ್ತಿ ಕೊಡ್ಲಿಕ್ಕಂದ್ರೆ ಆಯಿತಾ. ದುಡಿಯೋರ ಬಗ್ಗೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾರ ಬಗ್ಗೆ ಅಂದರೆ ಜಾಸ್ತಿ ದುಡಿತಾರೆ ಯಾರು ಅವ್ರು ಕಂಡ್ರೆ ಇಷ್ಟ ನನಗೆ. ಮನೆ ಮಲಗಿದ್ದೀನಿ, 60 ಮನೆ ಕಟ್ಟೀನಿ, ನಮ್ಮ ಮನೇಲಿ ಕೆಲಸ ಆಗ್ತಿಲ್ಲ ಅಂತಾರೆ ನಂಬಲ್ಲ ನಾನು. ಗೌರ್ಮೆಂಟ್ ಕೆಲಸ ಬೇಕು, ಅರಬರ ಮನೆ ಕಟ್ಟಿ ಈಗ 40 ಈಗ ಬೇಕಾದಂಗೆ ಮೋಲ್ಡ್ ಹಾಕ್ಬಿಟ್ಟು ಮನೆ ಆಗಲ್ಲ. 12 ಲಕ್ಷ ಮನೆ 15 ಚೆನ್ನಿದೆ, 8 ರೂಮ್ ಇದ್ದಾವೆ. ಚೆನ್ನಾಗಿದೆಯಾ ಕಾರು ಮನೆ? ಅವೇ ಕಾರ್ಗಳು ಇರ್ತಾವಲ್ಲೇ 2 ಓಮಿನ್ಗಳು, ಎಲ್ಲೂ ಪಂಚರ್ ಆಗೋದೇ ಇಲ್ಲ. ಅವಳೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ ನಾವು. ಮನೆ ಒಂದು ಸಣ್ಣ ಸಾಕು ಜೀವನ ಮಾಡಿ. ಈಗೆಲ್ಲ 10 ಮನೆ ಕಟ್ಟೋದು 50 ಲಕ್ಷ 60 ಲಕ್ಷ ಕಟ್ಟೋಕ್ಕಾಗಲ್ಲ ಅಂತ ಮೆಕ್ಕಿದ್ರೆ ಬಂದ್ವಿ. ಬೇರೆ ಮನೆ ಪಕ್ಕದ ಮನೆ ಕಟ್ಟಲ್ಲ, ಮಗ ಕೆಲ್ಸಕ್ಕೆ ಹೋಗಲ್ಲ, ಜಾಸ್ತಿ ಅವರೇ ಬರೋ ಮಗ ಕೆಲ್ಸಕ್ಕೆ ಹೋಗಲ್ಲ, ಮಗಳು ಮಾತ್ಕೊಳ್ಳಲ್ಲ ಅಂತ 14 ದಿವಸ ಬೈಕ್ ಕೊಡಿಸಿ ಕುಡಿಯೋಕೆ ಮಾತಂಗೆ ಕೇಳ್ಬಿಡ್ತಾನೆ. ನಾವೆಲ್ಲ ಅಣ್ತಮ್ಮಗಳು ಕೊಡ್ತೀವಿ ನೋಡೋದೆ. ಈಗ ಅಣ್ತಮ್ಮಗಳು ಅಕ್ಕ ಮಕ್ಕಳಲ್ಲ ನಾವು. ಕೆಲಸ ಮಾಡೋಣ ಬಗ್ಗೆ ತುಂಬ ಒಲವು ಕೊಡ, ಸಾಲ ಮಾಡ್ಕೊಂಡು ಒಂದು ದೇವ್ರ ತೀರ್ಸಲ್ಲ. ದುಡಿಯೋ ಶಕ್ತಿ ಕೊಡು ಅಂತ ಕೇಳ್ಬೇಕು ದೇವ್ರನ್ನ. ದುಡಿಯೋಕೆ ಒಂದು ದಾರಿ ಕೊಡು ಅಂತ ಕೇಳ್ಬೇಕು, ಆರೋಗ್ಯ ಕೊಡು ಅಂತ ಕೇಳ್ಬೇಕು. ದೇವ್ರು ಬಂದು ಅರಬರ ಮನೆಗೆ ಜಾಸ್ತಿ ಅವರೇ ಬರೋದು. ಎತ್ಕಿಲ್ಲ ಆಟ ಜಾಸ್ತಿ ಬರೋಲ್ಲ ನಾನು. ಅರಬರ ಮನೆ ಕಟ್ಟಿ ಮಗ ಕೆಲ್ಸಕ್ಕೆ ಏನೋ ಮಗ ಕೆಲ್ಸಕ್ಕೆ ಹೋಗಲ್ಲ ಅಂತಾರೆ. ಏನು ಮಾಡೋದು ನಾವು ಕೆಲ್ಸಕ್ಕೆ ಹೋಗೋಣ? ಗಂಡು ಹೇಳಿ ಮತ್ತೆ ಕೇಳಲ್ಲ. ಏನು ಮಾಡೋದು ನಾವು? ಒಬ್ಬಳೇ ಮಗಳು ಗಂಡು ಬಿಟ್ಟು ಕರ್ಕೊಂಬರೋದು, ಒಬ್ಬನೇ ಮಗ ಸೊಸೆ ಓಡಿಸೋದು. ನಾವೇನು ಮಾಡೋದು? ಆಮೇಲೆ ಮಗು ನೆನ್ನೆ ಬೆಳೆದ್ಬಿಡ್ತಿದ್ದೆ. 11 ವರ್ಷ ಮಗು ಆಯ್ತು ಅಂತ ಬಂದರೆ ಇಲ್ಲೇ ಮಗು ಆಯ್ತು ಸ್ವಾಮಿ ಅಂತೇಳಿ 6 ತಿಂಗಳು ಮಗು ಹೊಡುತ್ತಂತೆ. ಗಂಡು ಬರಲ್ವಂತೆ. ಹಿಂಗಿತ್ತು ಮಗು ಇಲ್ದಾಗ ಬರೋದು, ಮಗು ಆಗಲ್ಲಿದ್ದ ಕೇಳೋದು, ಮಗು ಆದಮೇಲೆ ಮಗು ಹೊಳುತ್ತೆ ಅಂತ ಬಂದಿದ್ದು. ಏನು ಮಾಡೋದು? ಇರೋಕ್ಕೆ ಮನೆ ಕಟ್ಟಿಸೋದು ಹೇಳಿದಲ್ಲ ಹೋಗ್ಕೊಂಡು ಇರೋಕ್ಕೆ ನೆಮ್ಮದಿ ಊರು ಕೊಡಕ್ಕೆ ಹೋಗು. ಸಣ್ಣ ಮನೆ ಕಟ್ಟಿಗೆ ನೋಡಿ. ಇಲ್ಲಿತ್ತು ಗುಡಿ, ಇದೇ ಗುಡಿ ಗೊತ್ತಲ್ಲ. ಇಲ್ಲಿ ಮನೆ ನೋಡಿದ್ದೆ ಹೊರಗಡೆ ಇದ್ದೀರಾ? ಎಲ್ಲಿತ್ತು ಇದೇ ಗುಡಿ? ಇಲ್ಲಿ ಅಪ್ಪಣೆ ಆಗೋದು ಬಂದವರಿಗೆಲ್ಲ. ಹೌದಮ್ಮ, ಬಂದು ಅಪ್ಪಣೆ ಆಗೋದು. ಯಾರು ಅಪ್ಪಣೆ ಆಗುತ್ತೆ ಅಂತ ಕೇಳಿ ಹಿಂಗೆ ಅಥವಾ ಲೇಟ್ ಆಗುತ್ತೆ ನಾನು ಅಪ್ಪಣೆ ನಿಲ್ಲಿಸ್ಬಿಟ್ಟೆ ನಾನು. ಬಂದಾರಲ್ಲ ಅಡ್ಜಸ್ಟ್ ಮಾಡ್ಕೊಳಲ್ಲ. ಅದಕ್ಕೆ ಮತ್ತೆ ಅಲ್ಲೇ ಹಾಕ್ಬೇಕು ಅಂತ 2 ಕಲ್ಲು ಪೂಜೆ ಆಗುತ್ತೆ. 7 ಅಲ್ಲೇ ಇನ್ನು ಅಲ್ಲೇ ಅಲ್ಲಿ ಅವನ್ನ ಆಮೇಲೆ ಈಗ ಆ ಕಲ್ಲು ಕೆತ್ತಕ್ಕಾಗಲ್ಲ ಅಂತ ಇಲ್ಲೇ ಮತ್ತೆ ಹಿಂಗೆ ಇದಾವಲ್ಲ ಮುಖ ಕೆತ್ತಬೇಕು ಅಂತ ಕೆತ್ತಕ್ಕೆ ಹೋಗಿ 7 ದಿನ ಬಂದು ಕೆತ್ತಕ್ಕಾಗಲ್ಲ. ಇಲ್ಲೇ ಕಲ್ಲು ಹೊರಗಿನ ಕಲ್ಲು ಕೆತ್ತಿಂಬತ್ತಿ ಸ್ವಾಮಿ. ಭಾಳ ಬೇಕು. ಅಂದಾಶ್ರಮ ವೃದ್ಧಾಶ್ರಮ ಸಹಾಯ ಮಾಡಿ. ಎಷ್ಟು ಬೇಕಮ್ಮ? ಹಾಂ ಒಬ್ಬರನ್ನ ಹಾಕೊಂಡ್ರಣ್ಣ ಎಪ್ಪೋ ನೀನು ಮೇಕಪ್ ಮಾಡ್ಕೊ ತಂಗಿ ಸಿಗಿದಮ್ಮ ದಯವಿಟ್ಟಮ್ಮ. ಅಮಾವಾಸ್ಯೆ ಬನ್ನಿ, ಅಮಾವಾಸ್ಯೆ ತಗೊಂಡು ನಾಳೆ ಅಮಾವಾಸ್ಯೆ ನಾಳೆ ಬಂದು ಅಮಾವಾಸ್ಯೆ ಮುಗಿಸಿ ಬಂದು ತಡೆಯೋ ಮನೆಗೆ ಹೋಗಿ ಯಾವ ಊರ ಹುಡುಗಿದು? ಬೀರೂರು. ಈಗ ಆಗಿದೆ ಕೆಲಸ? ಕೆಲಸ ಆಗಿದೆ. ಅದು ಅವರೆಲ್ಲ ಟ್ರೈನಿಂಗಿಗೆ ಹೋಗಿದ್ದಾರೆ. ಎಲ್ಲಿ ಕೆಲಸ ಆಗಿದೆ? ಕಲಬುರ್ಗಿ ಟ್ರೈನಿಂಗ್. 2 ಹುಡುಗಿರು, ನಾನು ನನ್ನ ಜೊತೆಗೆ ಇನ್ನೊಬ್ಬ ಹುಡುಗನ್ ಕರ್ಕೊಂಡ್ಬಂದಿದ್ದಲ್ಲ. ಆಗುತ್ತೆ ಅಂತ ಹೇಳಿ ನಾನು ಮಾಡಿದ್ದೆ. ಲಂಚನೇ ಕೊಟ್ಟಿಲ್ಲ. ಲಂಚ ಕೊಡೋದು ಅವಾಗ. ಅವ್ರ ಜೀವನ ಚೆನ್ನಾಗಿರ್ಲಿ, ಒಂದ್ಸರಿ ಬಂದು ಕೇಳಿ. ಅದಾಗ್ತಾ ನಿಮ್ಮ ಒಳ್ಳೆ ಪೋಸ್ಟರ್ ಇದ್ದಾರೆ, ಒಳ್ಳೆ ಗೌರವ ಉಳಿಸ್ಕೊಳ್ಳಿ. ಜಾಸ್ತಿ ತಗೋಬೇಡ ಅಂತ ಬಡಬಗ್ರ ಮೇಲೆ ತಗೋಬೇಡ್ರಿ ಅಂತ ಹೇಳಿದ್ರೆ ಮನೆ ಹಾಲಲ್ಲಿ ಒಂದು ಫೋಟೋ ಹಿಡ್ಕೊ, ಗಡಿಯಾರಿಟ್ಟಂಗೆ ತಗೊಂಡ ವಿಷಯ ಸಡನ್ ಯಾರು ಕೈ ಕೊಡ್ಬೇಡ. ದೇವ್ರೈತೆ ಗೊತ್ತಿಲ್ಲ ಇರ್ಬೋದೇನ ನಿಮ್ಮ ಮನೆ ಗಡಿಯಾರ ಇಟ್ಟಂಗೆ ಅದು ಹೊರಗೆ ಬರಲ್ಲ ಅಂತ. ಈಗ ಯಾರೋ ಪುಣ್ಯಾತ್ಮ 5 ದಿವಸ ಅಲಂಕಾರ ಮಾಡಿಸ್ತಾರೆ, ನಾವು ನಂಬಲ್ಲ. ಆಕ್ಸಿಡೆಂಟ್ ಆಗಿ ಬಿಡಿಂದ ಕೆಳಗೆ ಆರ್ಬಿತ್ತಂತೆ, ಸತ್ತೋಗೇ ಇಲ್ಲ, ಒಂದು ಗ್ಲಾಸ್ ಹೊಡೆದಾಗಿಲ್ಲ ಅಂತ ಅಲಂಕಾರ ಮಾಡಿಸ್ತಾರೆ. ಗಾಡಿ ಸ್ಟಿಕ್ಕರ್ ಹಾಕೊಂಡು ಆಕ್ಸಿಡೆಂಟ್ ಆಗಲ್ಲ, ಪೋಸ್ಟ್ ಹಾಕ್ತಾರೆ. ಮನೆ ಫೋಟೋಕ್ಕೆ ಕಳ್ತನ ಆಗಲ್ಲ. ಅಹಂಕಾರ ಮಾಡಿದ್ರೆ ಏನೂ ಅಲ್ಲ. ಸದ್ದಿಂತ ಇದ್ರೆ ಬಂದು ಅವಳೆ ತರಕಾಯ್ತಾರೆ. ಒಮ್ಮೆ ಹೇಳಿದ್ರೆ ಊದ್ತಲ್ಲ ಕತೆ. ಈಗ ಅಮ್ಮನ ರಿಲೇಷನ್ ನಮ್ಮ ಒಳಗೆ ಕೆಲಸ ಮಾಡ್ತಿರೋದು. ಮೊಮ್ಮಗು ನಡೀತಿರಲ್ಲ, ನಾನು ನಡೀತಾ ಇದೆ ಅಂತ ಅವ್ರು ಬಂದು ಬಿಲ್ಡಪ್ ಹೊಡಿತಾರೆ. ಅವ್ರ ಇನ್ನೊಬ್ಬ ಮಗುಗಿಲ್ಲಿ ಮಗು ಆಯಿತು 9 ವರ್ಷಕ್ಕೆ. ಅವನಿಗೆಲ್ಲ ಬಂದೇ ಇಲ್ಲ ಇಲ್ಲಿಗೆ ಮಾಸ್ಟ್ರು. ಇಲ್ಲಿ ಬರೋ ಕೆಲಸಕ್ಕೆ ಕೆಲಸ ಒಂದು ನೇಟಾಗಿ ಕೆಲಸ ಬರ್ಬಿಟ್ಟಾನೆ. ಹೀಗೆ ಕೆಲಸ ಆಗತಕ್ಕ ಜನ ಕೆಲಸ ಯಾರಿಲ್ಲ. ಹಾಂ ಹೇಳ್ಕೊ ಹಂಗೆ ಸೇರ್ಸಾಕ ಮಕ್ಕಳೇ ಹೌದಾ?